ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರ ಆರಾಮದ್ರ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ನಾನು ಸಾಯಂಕಾಲದ ಅಂದ್ರೆ ಟೈಮ್ ಇವಾಗ ಸಂಜೆ 7 ಗಂಟೆ ಆಗ್ಯದ. ಇವಾಗ ವ್ಲಾಗ್ನ ಚಾಲೂ ಮಾಡಿ ನೋಡ್ರಿ. ಮಕ್ಕಳಿಬ್ರು ಸ್ಕೂಲಿಂದ ಬಂದಾರ. ಅವ್ರು ಬಂದ್ಮ್ಯಾಗ ಅವರಿಬ್ಬರಿಗೆ ಒಂದು ಸ್ವಲ್ಪ ಹಾಲು ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೆ. ಹಾಲು ಕುಡಿದು ಒಂದು ಸ್ವಲ್ಪ ಇದನ್ನು ತಿಂದ್ಬಿಟ್ಟು ಹೋಮ್ವರ್ಕ್ ಮಾಡ್ಕೋತಾ ಕುಂತಾರ ನೋಡ್ರಿ. ನಾನು ಕೂಡ ಬಟ್ಟೆ ಮಡಿಸ್ಲಾಕತ್ತೀನಿ. ಬಟ್ಟೆ ಒಣಗಿದ್ದು ಅವ್ಕನ್ನ ಮೇಲ್ಗಡೆದ್ದು ತೊಗೊಂಬಂದೀನಿ. ಅವ್ಕನ್ನ ಮಡಿಸಿಡೋದಾಗಿದ್ದಿಲ್ಲ. ಇವಾಗ ಇವ್ರ ಮುಂದೆ ಕುಂತ್ಬಿಟ್ಟು ಹಂಗೆ ಹೋಮ್ವರ್ಕ್ ಮಾಡಕತ್ತಾರ. ಅವ್ರ ಮುಂದೆ ಕೂತು ನಾನು ಇವು ಬಟ್ಟೆನ ಮಡಿಸಿಡಾಕತ್ತೀನಿ ನೋಡ್ರಿ. ಸಾಲಿ ಸೂಟಿ ಕೊಟ್ಟಾಗ ಇವೆಲ್ಲ ಬಟ್ಟೆ ಮಡಿಸಿಡೋದು ಮತ್ತು ಬಟ್ಟೆ ತೊಗೊಂಬರೋದು ಅದೆಲ್ಲ ಇವರಿಬ್ಬರು ಕೆಲಸ ಆಗಿತ್ತು. ಒಬ್ಬ ಬಟ್ಟೆ ತೊಗೊಂಬನ್ನು ಅಂತಂದ್ರೆ ಇನ್ನೊಬ್ಬ ಅದನ್ನೆಲ್ಲ ಮಡಚಿ ಸೆಟ್ ಮಾಡಿ ಇಟ್ಬಿಡ್ತಿದ್ದ. ಇವಾಗ ಅವರು ಸ್ಕೂಲಿಗೆ ಹೋಗ್ತಾರಲ್ಲ, ಅದೆಲ್ಲ ಕೆಲಸ ನನ್ನ ಮ್ಯಾಗ ಬಿದ್ದ ನೋಡ್ರಿ. ಹಿಂಗೆ ಸ್ಕೂಲ್ ಸೂಟಿಗಿದ್ದಾಗ ಒಂದೊಂದು ಹಾಸಿಗೆ ಮಡ್ಚೋದು, ಹಾಸಿಗೆ ಹಾಸಿದ್ರೆ ಹಾಸಿಗೆ ಮಡ್ಚೋದು, ಬಟ್ಟೆ ತೊಗೊಂಬರೋದು, ಏನಾರ ಸಣ್ಣ ಪುಟ್ಟ ಕೆಲಸ ಹೇಳಿದ್ರೆ ಅದನ್ನೆಲ್ಲ ಮಾಡ್ತಿದ್ರು. ಇವಾಗ ಅವ್ರದ್ದು ಹೋಮ್ವರ್ಕ್ ಅವ್ರಿಗೆ ರಗಡಾಗಿರ್ತದ. ಅದ್ರಾಗ ನಾನು ಒಂದು ಮ್ಯಾಗ ಕೆಲಸ ಹೇಳೋದು ಬೇಡ ಅಂತ ಹೇಳಿ ಏನಾರು ಇರ್ತಾವಲ್ಲ ಇವ್ರನ್ನೆಲ್ಲ ನಾನೇ ಮಾಡ್ತೀನಿ ನೋಡ್ರಿ. ಮೊದಲು ಇವೆಲ್ಲ ಕೆಲಸ ಇವರೇ ಮಾಡ್ತಿದ್ರು ಇಬ್ಬರು ಕೂಡ. ನನಗೆ ಹೋಮ್ವರ್ಕ್ ಇಬ್ಬರು ಮಾಡ್ಲಾಕತ್ತಾರ. ಏನೋ ಕೇಳಾಕತ್ತಾನ ಮೋಹಿತ, ಅದನ್ನು ಹೇಳಾಕತ್ತಿ ನಾನು. ಅಂದ್ರೆ ಅವ್ರಿಗೆ ಇವಾಗ ಒಂದು ಟೆಸ್ಟ್ ಮುಗೀತು, ವೀಕ್ಲಿ ಟೆಸ್ಟ್ ಅಂತ ಇಡ್ತಾರಲ್ಲ, ಅದು ಒಂದು ಟೆಸ್ಟ್ ಮುಗ್ದದ. ಇಬ್ಬರಿಗೆ ಕೂಡ ಮುಗ್ದದ. ಅಂದ್ರೆ ಸ್ಯಾಟರ್ಡೇಗೆ ಒಮ್ಮೆ ಟೆಸ್ಟ್ ತೊಗೋತಾರೆ ಅವ್ರಿಗೆ. ಅಂದ್ರೆ ಒಂದು ವಾರ ಪೂರ್ತಿ ಏನೇನು ಹೇಳಿರ್ತಾರಲ್ಲ ಅದನ್ನೆಲ್ಲ ಕೂಡ ಸ್ಯಾಟರ್ಡೇ ಒಂದಿನ ಟೆಸ್ಟ್ ತೊಗೊತಾರೆ. ಹಾಗಾಗಿ ಇಬ್ಬರಿಗೆ ಟೆಸ್ಟ್ ಮುಗ್ದಾವು ಇಬ್ಬರದು. ಇವತ್ತೇನು ಹಾಗಾಗಿ ಹೋಮ್ವರ್ಕ್ ಜಾಸ್ತಿ ಇಲ್ಲ. ಇವನು ರೋಹಿತಂದು ಸ್ವಲ್ಪ ಜಾಸ್ತಿ ಹೋಮ್ವರ್ಕ್ ಅದಾವೆ. ಯಾಕಂದ್ರೆ ಅವ್ನಿಗೆ ನವೋದಯದ ಮತ್ತು RMS ಇದೆಲ್ಲ ಕೋಚಿಂಗ್ ಕೊಡ್ತಾರೆ ಅವ್ರಿಗೆ. ಹಾಗಾಗಿ ಅವನಿಗೆ ಸ್ವಲ್ಪ ಹೋಮ್ವರ್ಕ್ ಜಾಸ್ತಿನೇ ಇರ್ತಾವೆ. ಇವನಿಗೆ ದೊಡ್ಡವನಿಗೆ ಕಡಿಮೆ ಇರ್ತಾವೆ, ಅಷ್ಟೇನು ಇರೋಂಗಿಲ್ಲ. ಇವನಿಗೆ ಕೋಚಿಂಗ್ ಕೊಡ್ತಾರಲ್ಲ ಫ್ರೆಂಡ್ಸ್, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹೋಮ್ವರ್ಕ್ ಕೊಡ್ತಾರೆ. ಇವು ಬಟ್ಟೆ ಎಲ್ಲ ಮಡ್ಸೋದು ಆದ್ಮ್ಯಾಗ ಇವ್ರನ್ನೆಲ್ಲ ಜಾಗಕ್ಕೆ ಇಟ್ಬಿಟ್ಟು ಇವಾಗ ಮತ್ತು ನಾನು ಅಡುಗೆ ಕೆಲಸ ಏನೆಲ್ಲ ಆಗ್ಯದ. ಇವಾಗ ಮಕ್ಕಳಿಗೆ ಅಂಥೇಳಿ ಎಲ್ಲ ಅವ್ರಿಗೆ ಅಂಥೇಳಿ ಮಾಡೀನಿ. ಇವತ್ತು ಮ್ಯಾಗಿ ಮಾಡಂತಂದರು, ಮ್ಯಾಗಿ ಮಾಡಿಟ್ಟಿನಿ. ಇನ್ನೇನು ಹಸ್ಬೆಂಡ್ ಬಂದ್ಮ್ಯಾಗ ಅವರು ಊಟಕ್ಕೆ ಕುಂದಿರ್ತಾರಲ್ಲ ಅವಾಗ ಚಪಾತಿ ಮಾಡಿದ್ರೆ ಆಯ್ತು ನೋಡ್ರಿ. ಇವತ್ತು ಕಾಳು ಪಲ್ಯ ಮಾಡೀನಿ, ಹೆಸ್ರು ಕಾಳು ಪಲ್ಯ ಮಾಡಿದ್ನೆ. ಅದು ಕೂಡ ಪಲ್ಯ ಕೂಡ ಐತಿ. ಅನ್ನ ಏನು ಮಾಡಿಲ್ಲ. ಅನ್ನ ಮಾಡಿದ್ರು ಅಂತಂದ್ರೆ ಯಾರೂ ಜಾಸ್ತಿ ಉಣೋದಿಲ್ಲ. ಮಕ್ಕಳು ಉಣ್ತಿದ್ರೆ ಮಾಡ್ತಿದ್ದೆ. ಅವ್ರಿಗೆ ಮ್ಯಾಗಿ ಮಾಡಿಟ್ಟಿನಲ್ಲ, ಹಾಗಾಗಿ ಪಲ್ಯ ಮತ್ತು ಚಪಾತಿನ ಆಮೇಲೆ ಚಪಾತಿ ಮಾಡ್ತೀನಿ, ಪಲ್ಯ ಅಂತ ಮಾಡಿಟ್ಟಿನಿ. ಇಷ್ಟನ್ನು ಮಾಡಿಟ್ಟು ನೋಡ್ರಿ. ಈಗ ಉಣ ಮುಂದಾಗ ಇಷ್ಟು ಚಪಾತಿನ ಮಾಡ್ಕೊಂಡ್ರೆ ಎಲ್ಲ ಅಡುಗೆ ಕೆಲಸ ಆಯಿತು. ಊಟ ಮಾಡಿ ಮಲ್ಕೊಳ್ಳೋದು. ಅದೇ ರೀತಿ ಗೋಧಿ ಹಿಟ್ಟನ್ನು ಬೇಯಿಸ್ಕೊಂಬಂದಿನಿ. ಆ ಹಿಟ್ಟನ್ನು ಕೂಡ ಸಾಣಿಸಿ ಡಬ್ಬಿಗೆ ಹಾಕಬೇಕು. ಯಾವಾಗಲೂ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋದ ಕೂಡಲೇ ಬೀಸ್ಕೊಂಬರಕ್ಕೆ ಹೋಗಿದ್ದೆ. ಇವಾಗ ಬೆಳಗ್ಗೆ ಕರೆಂಟ್ ಒಂದು ಇದ್ದಿದ್ದಿಲ್ಲ. ಗಾಳಿ ಮಳೆಗೆ ಕರೆಂಟ್ ಒಂದು ಮೇಲಿಂದ ಮೇಲೆ ತೆಗಿಯಾಕತ್ತಾರ. ಹಾಗಾಗಿ ನಾನು ಮಧ್ಯಾಹ್ನದಾಗ ಹೋಗಿ ಬೀಸ್ಕೊಂಬರಕ್ಕಂತ ಹೋಗಿದ್ದೆ 3 ಗಂಟೆ ಸುಮಾರು. ಯಾವಾಗಲೂ ಬೆಳಗ್ಗೆ ಗಿರಣಿಗೆ ಹೋದ್ರೆ ಗದ್ದಲಿರಂಗಿಲ್ಲ, ಜಲ್ದಿನೇ ಒಂದು ಅರ್ಧ ಗಂಟೆ ಒಳಗೆ ಬೀಸ್ಕೊಂಬರ್ತಿದ್ದೆ. ಆದ್ರೆ ಮಧ್ಯಾಹ್ನದಾಗ ಎಂದೂ ಮಧ್ಯಾಹ್ನದಾಗ ಬೀಸ್ಕೊಂಬರಕ್ಕಂತ ಹೋಗಿದ್ದಿಲ್ಲ. ಇವತ್ತು ಹೋದ್ ನೋಡ್ರಿ, ಅಷ್ಟೊಂದು ಗದ್ದಲ ಅಂದ್ರೆ ಗದ್ದಲಿತ್ತು, ಸಿಕ್ಕಾಪಟ್ಟೆ ಗದ್ದಲ. ಅಂದ್ರೆ ಮನ್ಯಾಗ ಜನ ಎಲ್ಲ ಇರ್ತಾರಲ್ಲ, ಮನ್ಯಾಗ ಮಧ್ಯಾಹ್ನದಾಗ ಜಾಸ್ತಿ ಗದ್ದಲಿರಲ್ಲ ಅಂಥೇಳಿ ಎಲ್ಲ ಜನ ಬಂದುಬಿಡ್ತಾರೆ. ಹಾಗಾಗಿ ಅಷ್ಟೊಂದು ಗದ್ದಲು ಸೇರಿತ್ತು. ಒಂದು 1.5 ತಾಸು ಆಯ್ತು ನೋಡ್ರಿ ಅದೊಂದು ಪುಟ್ಟಿ ಬೀಸ್ಕೊಂಬರ್ಬೇಕಾದ್ರೆ. ಇವಾಗ ಹಿಟ್ಟು ಆರಲಿ ಅಂಥೇಳಿ ಅಲ್ಲೇ ಹೊರಗಡೆ ಇಟ್ಟೀನಿ. ಹಿಟ್ಟದೆಲ್ಲ ತಣ್ಣಗಾದ್ಮ್ಯಾಗ ಅದನ್ನು ಮತ್ತೊಂದು ಡಬ್ಬಿಗೆ ಹಾಕಿ ಮುಚ್ಚಿ ಇಟ್ಬಿಡ್ತೀನಿ ನೋಡ್ರಿ. ಅಷ್ಟು ಬೀಸ್ಕೊಂಬನ್ನಿ, ಒಂದು ಡಬ್ಬಿ ಬೀಸ್ಕೊಂಬನ್ನಿ ಅಂತಂದ್ರೆ ಮತ್ತೊಂದು ತಿಂಗಳ ತನಕ ಸೇರಿ ಆಗುತ್ತೆ ನೋಡ್ರಿ. ನಮ್ಮ ಮನ್ಯಾಗ ಜಾಸ್ತಿ ಜೋಳದ ಹಿಟ್ಟದಕ್ಕಿಂತ ಗೋಧಿ ಹಿಟ್ಟನ್ನ ಜಾಸ್ತಿ ಖರ್ಚಾಗುತ್ತೆ. ಯಾಕಂದ್ರೆ ಮಕ್ಕಳಿಗೆ ಕೂಡ ಚಪಾತಿನೇ, ಸ್ಕೂಲಿಗೂ ಕೂಡ ಚಪಾತಿನೇ ಮಾಡಿಕೊಡ್ತೀನಿ. ಮತ್ತು ಹಸ್ಬೆಂಡು ಕೂಡ ಚಪಾತಿನೇ ತಿಂತಾರೆ ಅವರು. ರೊಟ್ಟಿ ಜಾಸ್ತಿ ನನಗೆ ಚಪಾತಿ ತಿಂದು ಬೇಸರ ಆಗ್ಯದ ಅಂಥೇಳಿ ನಾನೇ ಯಾವಾಗಾರ ರೊಟ್ಟಿ ಮಾಡ್ಕೊಂಡು ಅಂದ್ರೆ ಹೋಯ್ತು. ರೊಟ್ಟಿ ಎಲ್ಲರಿಗೆ ಅಂಥೇಳಿ ಯಾವಾಗಾರ ಒಮ್ಮೆ ರೊಟ್ಟಿ ಮಾಡಿದ್ನಿ ಅಂತಂದ್ರೆ ತಿನ್ನೋದೇ ಇಲ್ಲ ರೊಟ್ಟಿ. ಹಾಗಾಗಿ ನಾನು ಕೂಡ ರೊಟ್ಟಿ ಮಾಡೋಕ್ಕೆ ಹೋಗಂಗಿಲ್ಲ. ನನಗೆ ಬೇಕಾದರೆ ಯಾವಾಗಾರ ಮಾಡ್ಕೊಂಡಿರ್ತೀನಿ. ಇವರು ಕೂಡ ಮಕ್ಕಳು ಚಪಾತಿನೇ ಮಾಡಂತಾರೆ, ಹಾಗಾಗಿ ಚಪಾತಿನೇ ಮಾಡ್ತೀನಿ. ಹಾಗಾಗಿ ಜಾಸ್ತಿ ತಿಂಗಳಿಗೊಮ್ಮೆ 20 ದಿನಕ್ಕೊಮ್ಮೆ ಹಿಂಗಾಗಿ ಹಿಟ್ಟು ಅವಾಗೊಮ್ಮೆ ಹೋಗಿ ಬೀಸ್ಕೊಂಬರ್ಬೇಕು ನೋಡ್ರಿ ಗೋಧಿ ಹಿಟ್ಟನ್ನೇ. ಜೋಳದ ಹಿಟ್ಟ ಒಂದು ಡಬ್ಬಿ ಬೀಸ್ಕೊಂಬನ್ನಿ ಅಂತಂದ್ರೆ ಒಂದು 2 ತಿಂಗಳ 3 ತಿಂಗಳ ತನಕ ಹೋಗುತ್ತೆ. ಹಾಗಾಗಿ ಗೋಧಿ ಹಿಟ್ಟನ್ನೇ ಜಾಸ್ತಿ ಖರ್ಚಾಗುತ್ತೆ ನೋಡ್ರಿ ನಮ್ಮ ಮನ್ಯಾಗ.
ಇವಾಗ ಮೊದಲಿಂದು ಗೋಧಿ ಹಿಟ್ಟು ಒಂದು ಸ್ವಲ್ಪ ಐತಿ, ಅದ್ರಾಗ ಒಂದು ಸ್ವಲ್ಪ ಜಾಸ್ತಿ ಹಂಗೆ ಸೋಸಿ ಹಂಗೆ ಗೊಳ್ಳೋದೆಲ್ಲ ಹಂಗೆ ಸೇರಿ ಇದ್ರಾಗ ಕುಡಿಯೋದದು. ಅದನ್ನು ಸೋಸಿ ಮತ್ತು ಬೇರೆ ಡಬ್ಬಿಗೆ ಹಾಕಿ ಮೊದಲಿನ ಹಿಟ್ಟು ಮತ್ತು ಈಗಿನ ಹಿಟ್ಟು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಡ್ತೀನಿ. ಯಾಕಂದ್ರೆ ಅದು ಮೊದಲಿಂದು ಗೋಧಿ ಹಿಟ್ಟು ಅದು ಒಂದು ಸ್ವಲ್ಪ ಗೊಳ್ಳ ಥರ ಅಂದ್ರೆ ಸೋಸಿ ಗೊಳ್ಳು ಕಡ್ಯಾಕೆ ತೆಗ್ದಿಲ್ಲ ನಾನು. ಯಾಕಂದ್ರೆ ಅದ್ರಾಗ ಒಂದು ಸ್ವಲ್ಪ ರವೆ ಇದ್ದು ಅದನ್ನು ಹಂಗೆ ಚೆಲ್ಲಿದ್ರೆ ರವೆ ಇದು ಆಗ್ತಾವ ಅಂಥೇಳಿ ಹಂಗೆ ಸೋಸಿ ಅಷ್ಟೇ ಇಟ್ಟೀನಿ. ಕುರ್ನು ಕೂಡ ಇವಾಗ ಸೋಸಿ ಇವಾಗ ಬೀಸ್ಕೊಂಬಂದಿಲ್ಲ ಹಿಟ್ಟೊಳಗೆ ಮಿಕ್ಸ್ ಮಾಡಬೇಕು. ಇವ್ರು ನೋಡ್ರಿ ಹೋಮ್ವರ್ಕ್ ಮಾಡಾಕತ್ತಾರ. ಇನ್ನೂ ಕೂಡ ಹೋಮ್ವರ್ಕ್ ಮುಗಿದಿಲ್ಲ. ಟೈಮ್ ಇವಾಗ 8 ಗಂಟೆ ಆಗ್ಲಾಕತ್ತದ. ಇವ್ರದ್ದು ಹೋಮ್ವರ್ಕ್ ಎಲ್ಲ ಮುಗಿದ್ಮ್ಯಾಗ ಊಟ ಹಾಕಿ ಕೊಡ್ತೀನಿ. ಮ್ಯಾಗಿ ಕೂಡ ಮಾಡಿಟ್ಟೀನಿ. ಅದೊಂದು ಸ್ವಲ್ಪ ತಣ್ಣಗಾಗ್ಯದ. ತಣ್ಣಗಾದ ಕೂಡಲೇ ಹಾಕಿ ಕೊಡ್ತೀನಿ. ಅಡ್ತಿ ಹೋಮ್ವರ್ಕು ಕೂಡ ಅದು ತಣ್ಣಗಾಗೋದ್ರೊಳಗೆ ಹೋಮ್ವರ್ಕು ಕೂಡ ಮುಗೀತದ. ಹೋಮ್ವರ್ಕ್ ಮುಗಿದ್ರಾಗ ಅದು ಮುಗಿದ ಕೂಡಲೇ ಹಾಕ್ಕೊಡ್ತೀನಿ. ಊಟ ಮಾಡ್ಕೋತ ಕುಂದಿರ್ತಾರೆ. ಈಗ ನೋಡ್ರಿ ಅವರು ಇಬ್ಬರು ಊಟ ಮಾಡ್ಲಾಕತ್ತಾರ. ಮ್ಯಾಗಿ ಹಾಕ್ಕೊಟ್ಟಿನಿ, ಊಟ ಮಾಡಾಕತ್ತಾರ. ಇಲ್ಲಿ ನಾನು ಹಿಟ್ಟನ್ನು ಕೂಡ ಇದು ಮೊದಲಿನ ಹಿಟ್ಟು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಇದೊಂದು ಸ್ವಲ್ಪ ಗೋಧಿ ಹಿಟ್ಟು ಉಳ್ದದು ಮಿಕ್ಕಿಯದಿದು. ಇದ್ರೊಳಗೆ ಹಂಗೆ ಗೋಧಿ ಹಿಟ್ಟನ್ನು ಚಾಣಿಲೆ ಸಾಣಿಸ್ಕೊಂಡು ಹಂಗೆ ಬುಟ್ಟಾಗ ಹಾಕಿದ್ನೆ. ಯಾಕಂದ್ರೆ ಅದು ಗೊಳ್ಳ ಕಡ್ಯಾಕೆ ತೆಗಿತಿದ್ದೆ ನಾನು. ಯಾಕೋ ಹೋಸಲ ಸ್ವಲ್ಪ ದಪ್ಪನೇ ಬೀಸಿದ ಗೋಧಿ ಹಿಟ್ಟು. ಅದು ಸಾಣಿಸಿದ್ರೆ ಅದ್ರಾಗ ರವೆ ಬರಾಕತ್ತು. ಹಾಗಾಗಿ ಅದನ್ನು ಗೊಳ್ಳನ್ನು ಏನು ಚಲೋದು ಅಂತ ಹೇಳಿ ಅದನ್ನು ಹಂಗೆ ಸಾಣಿಸಿ ಡಬ್ಬ್ಯಾಗ ಹಾಕಿಟ್ಟಿದೆ. ಇವಾಗ ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಸ್ವಲ್ಪ 1-2 ಚಾಣಿ ಅಷ್ಟು ಹಿಟ್ಟು ಅದ ಮೊದಲಿಂದು. ಆ ಹಿಟ್ಟನ್ನು ಇವಾಗ ಬೀಸ್ಕೊಂಬಂದಿಲ್ಲ, ಆ ಹಿಟ್ಟೊಳಗೆ ಮಿಕ್ಸ್ ಮಾಡಿಬಿಟ್ಟು ಇಟ್ನಿ ಅಂತಂದ್ರೆ ಆ ಗೊಳ್ಳೊಳಗೆ ಒಂದು ಸ್ವಲ್ಪ ರವೆ ಬರ್ತಾವೆ. ಯಾಕಂದ್ರೆ ದಮ್ಮೈ ಹಾಕ್ಯಾನವ, ಸಣ್ಣ ಹಾಕು ಅಂತೇಳಿ ಹೇಳ್ತೀವಿ ಅವಂಗೆ ಗಿರಣಿ ಅವಾಗ. ಆದ್ರೂ ಕೂಡ ದಪ್ಪ ಹಾಕಿಬಿಡ್ತಾನೆ. ಅದು ನೋಡಿದಾಗ ಅಲ್ಲಿ ಗಿರಣಿ ಒಳಗೆ ನೋಡಿದಾಗ ಸಣ್ಣ ಅನಿಸ್ತದ. ಇಲ್ಲಿ ಮನ್ಯಾಗ ಬಂದು ಮಾಡಮಂದಾಗ ಹಿಟ್ಟು ದಮ್ಮ ಹಾಕ್ಯ ನೋಡು ಅಂಥೇಳಿ ಅವಾಗ ಗೊತ್ತಾಗುತ್ತೆ ನಮಗೆ. ಏನೂ ಮಾಡೋಕ್ಕಾಗಂಗಿಲ್ಲ. ನಾವು ಹೇಳ್ತೇವೆ ಹಿಟ್ಟು ಸಣ್ಣ ಹಾಕ್ರಿ ಅಂಥೇಳಿ. ಆದ್ರೂ ಕೂಡ ನಾವು ದಪ್ಪ ಹಾಕಿ ಕಳಿಸ್ಬಿಡ್ತಾನೆ ನೋಡ್ರಿ. ಇವಾಗ ಈ ಚಾಣಿಲೆ ಸಾಣಿಸಿದ್ರೆ ರವೆ ಬರ್ತಾವೆ ನೋಡ್ರಿ ಗೋಧಿ ಹಿಟ್ಟೊಳಗೆ, ಅಷ್ಟು ದಪ್ಪ ಹಾಕ್ಯಾನ. ಹೀಗಾಗಿ ಚಪಾತಿನೂ ಕೂಡ ಮೆತ್ತಗಾಗೋದಿಲ್ಲ ಈ ರೀತಿ ಆದ್ರೆ. ಏನೂ ಮಾಡೋಕ್ಕಾಗಲ್ಲ. ಇಲ್ಲೇ ಮನೆ ಹತ್ರ ಗಿರಣಿ ಸಮೀಪ ಅದ ಅಂಥೇಳಿ ನಾವು ಕೂಡ ಇಲ್ಲೇ ಹೋಗ್ತೀವಿ. ಆದ್ರೆ ಹೋದ್ರೆ ಈ ರೀತಿ ಮಾಡ್ತಾನೆ ನೋಡ್ರಿ ಅವ. ಇದು ಹಿಟ್ಟನ್ನು ಸಾಣಿಸಿ ಗೊಳ್ಳನ ಕಡ್ಯಾಕೆ ತೆಗೆದ್ಬಿಟ್ಟು ಈ ಮೊದಲಿನ ಹಿಟ್ಟನ್ನು ಇವಾಗ ಬೀಸ್ಕೊಂಬಂದಿಲ್ಲ ಆ ಡಬ್ಬಿ ಪೂರ್ತಿ ತುಂಬ್ಯಾದ ನೋಡ್ರಿ. ಅದು ಪೂರ್ತಿ ತುಂಬ್ಯದ. ಅದನ್ನು ಒತ್ತಿ ಹಾಕಿ ನಾನು ಆ ಡಬ್ಬಿ ಅಷ್ಟು ಒಂದು ಡಬ್ಬಿ ಅಂದರೆ 7 ಸೊಲ್ಗಿ ಬೀಸ್ಕೊಂಬಂದಿನ ಗೋಧಿನ. 7 ಸೊಲಿಗೆ ಅಂದರೆ ಇದೊಂದು 10-12 ಸೊಲಿಗೆನೇ ಆಗಿರ್ತದೆ ನೋಡ್ರಿ ಹಿಟ್ಟಿದು. ಇಷ್ಟು ಹಿಟ್ಟಿದು ಒಂದು ಡಬ್ಬಿ ಹಿಟ್ಟು ಇದು ಒಂದು ತಿಂಗಳ ಅಷ್ಟು ಆಗತ್ತೆ ನೋಡ್ರಿ ನನಗೆ. ಮತ್ತು ಆಮೇಲೆ ಬೀಸ್ಕೊಂಬರ್ಬೇಕು ನೋಡ್ರಿ. ಜೋಳ ಬೀಸ್ಕೊಂಬಂದ್ರು ನಾನು 7 ಸೊಲಿಗೆನೇ ಹಿಂಗೆ ಬೀಸ್ತೀನಿ. ಒಂದು ಡಬ್ಬಿ ಬೀಸ್ಕೊಂಬರೋದಂತ ಒಂದು ಡಬ್ಬಿ ಅದ. ಅದು ಡಬ್ಬಿ ಒಳಗೆ 7 ಸೊಲಿಗೆ ಹಿಡಿಸ್ತದೆ. ಅದು ಕರೆಕ್ಟ್ ಅಷ್ಟೇ ಬರ್ತೀನಿ. ಏನು ಬೀಸ್ಕೊಂಬಂದ್ರು ಜೋಳ ಬೀಸ್ಕೊಂಬನ್ನಿ ಅಂತಂದ್ರೆ ಒಂದು 3 ತಿಂಗಳ ಹಿಂಗೆ 3-3.5 ತಿಂಗಳು ಹಿಂಗೆ ಹೋಗುತ್ತೆ. ಇದೇ ಗೋಧಿ ಹಿಟ್ಟನ್ನೇ ಜಾಸ್ತಿ ಖರ್ಚಾಗುತ್ತೆ ನೋಡ್ರಿ ನನಗೆ. ಇವಾಗ ಇದನ್ನೆಲ್ಲ ಹಾಕಿಟ್ಬಿಟ್ಟು ನಾನು ಕೂಡ ಊಟ ಮಾಡಬೇಕು. ಚಪಾತಿ ಮಾಡಿದೆ. ಹಸ್ಬೆಂಡ್ ಕೂಡ ಅವರು ತಿಂದ್ಬಿಟ್ಟು ಹೊರಗಡೆ ಹೋದರು. ಮಕ್ಕಳು ಕೂಡ ಊಟ ಮಾಡಾಕತ್ತಾರ. ಅವರು ಹೊರಗಡೆ TV ನೋಡ್ಕೋತಾ ಉಣ್ಣಾಕತ್ತಾರ. ನಾನಿಲ್ಲಿ ಒಳಗಡೆ ಈ ಕೆಲಸ ಮಾಡಾಕತ್ತೀನಿ. ಇದೆಲ್ಲ ಆದ ಕೂಡಲೇ ಗೋಧಿ ಹಿಟ್ಟನ್ನು ಆ ಡಬ್ಬಿಗೆ ಹಾಕಿ ಮುಚ್ಚಿಟ್ಬಿಟ್ಟು ನಾನು ಕೂಡ ಊಟ ಮಾಡಿ ಮತ್ತು ಅವು ಎಲ್ಲ ಬಾಂಡೆ ಅದೆಲ್ಲ ಇರ್ತಾವಲ್ಲ ಅವ್ರನ್ನ ತಿಕ್ಕಿಟ್ನಿ ಅಂತಂದ್ರೆ ಮತ್ತು ಬೆಳಿಗ್ಗೆ ಜಲ್ದಿನೇ ಹೇಳ್ಬೇಕಾಗತ್ತೆ 4 ಗಂಟೆಗೆ. ಯಾಕಂದ್ರೆ ಮಕ್ಕಳು ಜಲ್ದಿನೇ ಸ್ಕೂಲಿಗೆ ಹೋಗ್ತಾರಲ್ಲ, ಅವ್ರು ಹೋಗ್ತಾರಲ್ಲ. ಹಂಗಾಗಿ ನಾನು ಕೂಡ ಇದೆಲ್ಲ ಬಾಂಡೆ ತಿಕ್ಕೋದು ಮತ್ತು ಗ್ಯಾಸ್ ಕಟ್ಟಿ ಒರೆಸೋದು ಇದನ್ನೆಲ್ಲ ಮಾಡಿಟ್ನಿ ಅಂತಂದ್ರೆ ಬೆಳಿಗ್ಗೆ ಜಲ್ದಿ ಎದ್ದರೂ ಕೂಡ ಮತ್ತು ಅಡುಗೆ ಮಾಡೋಕೆ ಮೂಡ್ ಬರ್ತದೆ. ಇಲ್ಲಾಂದ್ರೆ ಅಲ್ಲಿದಲ್ಲೇ ಇಟ್ನಿ ಅಂತಂದ್ರೆ ಅಡುಗೆ ಮನೆ ಬಂದ ಕೂಡಲೇ ಎಲ್ಲ ನೋಡಿಬಿಟ್ಟು ಏನಪ್ಪ ಏನು ಮಾಡಬೇಕು ಏನು ಬಿಡ್ಬೇಕಂತ ಹೇಳಿ ಅನ್ನಿಸ್ತದೆ. ಹಂಗಾಗಿ ಇದನ್ನೆಲ್ಲ ಊಟ ಮಾಡಿಬಿಟ್ಟು ಎಲ್ಲ ಕೂಡ ಅಡುಗೆ ಮನೆ ಸ್ವಚ್ಛ ಮಾಡ್ತೀನಿ ನೋಡ್ರಿ. ಇದು ಹಿಟ್ಟನ್ನು ಕೂಡ ಸಾಣಿಸಿನೆಲ್ಲ ಮನೆ ತುಂಬ ಹಿಟ್ಟಾಗ್ಯದ. ಇದನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟು ಊಟ ಮಾಡಿ ನಾನು ಕೂಡ ಮಲ್ಕೋತೀನಿ ನೋಡ್ರಿ. ಫ್ರೆಂಡ್ಸ್, ನಾಳೆಗೆ ಪೇಪರ್ ಅದಾವಂತ ಹುಡುಗರದಿಬ್ಬರು. ಯಾಕಂದ್ರೆ ಅದು ವೀಕ್ಲಿ ಟೆಸ್ಟ್ ಮುಗೀತು. ಮತ್ತು ಇವಾಗ A ಕ್ಲಾಸ್ B ಕ್ಲಾಸ್ ಮಾಡ್ತಾರಂತ ಅವ್ರಿಗೆ. ಯಾಕಂದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಯದ ಈ ವರ್ಷ ಸ್ಕೂಲ್ ಒಳಗೆ. 2 ಕ್ಲಾಸ್ ಡಿವೈಡ್ ಮಾಡ್ತಾರತ್ತ. ಅದಕ್ಕೋಸ್ಕರವಾಗಿ ಟೆಸ್ಟ್ ಇಡ್ತಾರೆ ಅವ್ರಿಗೆ ಮಕ್ಕಳಿಗೆಲ್ಲ. ಅದರಲ್ಲಿ ಯಾರು ಜಾಸ್ತಿ ಸ್ಕೋರ್ ತೊಗೋತಾರೆ, ಯಾರು ಜಾಸ್ತಿ ಮಾರ್ಕಸ್ ತೊಗೋತಾರೆ ಅವ್ರನ್ನೇ ಕ್ಲಾಸಿಗೆ ಹಾಕ್ತಾರೆ. ಒಂದು ಸ್ವಲ್ಪ ಡಲ್ ಇದ್ದ ಹುಡುಗರನ್ನ, ಒಂದು ಸ್ವಲ್ಪ ಅಷ್ಟದಾಗೆ ಮೀಡಿಯಮ್ ಇದ್ದ ಹುಡುಗರನ್ನ B ಕ್ಲಾಸ್ ಹಾಕ್ತಾರೆ. ಇನ್ನು ಪೂರ್ತಿ ಡಲ್ ಇದ್ದ ಹುಡುಗರನ್ನ C ಕ್ಲಾಸಿಗೆ ಈ ರೀತಿ ಹಾಕ್ತಾರೆ ನೋಡ್ರಿ. ಹೋದ ವರ್ಷ A ಕ್ಲಾಸ್ B ಕ್ಲಾಸ್ ಅಂತೇಳಿ 2 ಕ್ಲಾಸ್ ಮಾಡಿದ್ರು. ಈ ವರ್ಷಲಿಂತ 3 ಕ್ಲಾಸ್ C ಕ್ಲಾಸ್ ಒಂದು ಎಕ್ಸ್ಟ್ರಾ ಮಾಡ್ಯಾರ.
ನೋಡಬೇಕು ಇವರಿಬ್ಬರು ಯಾವ ಕ್ಲಾಸಿಗೆ ಹೋಗ್ತಾರೋ ಯಾವ ಕ್ಲಾಸಿಗೆ ಬಿಡ್ತಾರೋ ಅಂಥೇಳಿ ನಾನು ಮೋಹಿತ್ಗೆ ನೋಡಬೇಕು. ಮೋಹಿತ್ಗೆ ಎ ಕ್ಲಾಸಿಗೆ ಹೋಗಂಗೆ ಸ್ವಲ್ಪ ಇದು ಮಾಡಪ್ಪ ಅಂತೇಳಿ ಹೇಳಕತ್ತೀನಿ. ಮೋಹಿತ್ ಹೋದ ವರ್ಷ ಬಿ ಕ್ಲಾಸೇ, ಯಾಕಂದ್ರೆ ಅವ್ನಿಗೆ ಒಂದು ಸ್ವಲ್ಪ ಲೇಟಾಗಿ ಅಡ್ಮಿಷನ್ ಮಾಡಿದ್ದೀವಿ. ಇವೆಲ್ಲ ಪೇಪರ್ಗೆ ಅವ ಅಟೆಂಡ್ ಆಗಲಿಲ್ಲ. ಅಂದ್ರೆ ಕ್ಲಾಸ್ ಡಿವೈಡ್ ಮಾಡೋಕ್ಕಂಥೇಳಿ ಟೆಸ್ಟ್ ಇಡ್ತಾರಲ್ಲ, ಇದಕ್ಕೆ ಅವ ಅಟೆಂಡ್ ಆಗಲಿಲ್ಲ, ಲೇಟಾಗಿ ಅಡ್ಮಿಷನ್ ಮಾಡಿದ್ದೀವಿ. ಹಾಗಾಗಿ ಅವರು ಟೆಸ್ಟ್ ಕೂಡ ತೊಗೊಳ್ಳಿಲ್ಲ. ಒಮ್ಮೆ ಅವನಿಗೆ ಬಿ ಕ್ಲಾಸಿಗೆ ಹಾಕಿಬಿಟ್ರು. ಈ ವರ್ಷ ನೋಡಪ್ಪ ಒಂದು ಸ್ವಲ್ಪ ಎ ಕ್ಲಾಸಿಗೆ ಹೋಗಂಗೆ ಚಲೋತ್ನಾಗ ಟೆಸ್ಟ್ ಬರಿ ಅಂತ ಹೇಳೀನಿ ಮಮ್ಮಿ ಅಂತ ಹೇಳೋಣ. ನೋಡಬೇಕು ಏನಾಗುತ್ತೆ ಅಂಥೇಳಿ. ಇವನು ರೋಹಿತ್ ಕೂಡ ಅವನಿಗೂ ಕೂಡ ಟೆಸ್ಟ್ ಅದಾವು. ಅವನಿಗೂ ಕೂಡ ಯಾವ ಕ್ಲಾಸಿಗೆ ಹೋಗ್ತಾನೋ ಅಂಥೇಳಿ ನನಗೆ ಅದೊಂದು ಟೆನ್ಷನ್ ಆಗ್ಯ ನೋಡ್ರಿ. ಎ ಕ್ಲಾಸ್ ಅಂತಂದ್ರೆ ಅಲ್ಲಿ IIT ಅಂಥೇಳಿ ಎಕ್ಸ್ಟ್ರಾ ಕ್ಲಾಸ್ ಅಂತ ತೊಗೋತಿರ್ತಾರೆ. ಇದು ಬಿ ಕ್ಲಾಸ ಸಿ ಕ್ಲಾಸಿಗೆ ತೊಗೊಳಂಗಿಲ್ಲ ಫ್ರೆಂಡ್ಸ. ಹಂಗಾಗಿ ಎ ಕ್ಲಾಸಿಗೆ ಹೋಗು ಅಂಥೇಳಿ ಅನ್ನೋದು. ನೋಡಬೇಕು ಇವರಿಬ್ಬರದೊಳಗೆ ಯಾವ ಕ್ಲಾಸಿಗೆ ಹೋಗ್ತಾರೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನಾನು ಕೂಡ ಊಟ ಮಾಡಿ ಮಲ್ಕೋತೀನಿ. ಇವಾಗ ನೋಡಿರಿ ಬಾಂಡೆ ತಿಕ್ಕಿದೆ, ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ನೋಡಿರಿ. ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಮತ್ತು ನನ್ನ ವ್ಲಾಗ್ ಹೆಂಗೆ ಅನ್ಸಕತ್ತಾವ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.